ನಮಸ್ತೆ. 25/5/2024 ಶನಿವಾರ ದಿನ ಕೃಷ್ಣ ಪಕ್ಷ ಅಂದರೆ ಕರೆಯುವ ಚಂದ್ರ, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ. ಇವತ್ತಿನ ದಿನ ಪ್ರಕಾರ ತಿಥಿ ದ್ವಿತೀಯ, ಜ್ಯೇಷ್ಠ ನಕ್ಷತ್ರ ಮತ್ತು ಮೂಲ ನಕ್ಷತ್ರವಿದೆ. ದ್ವಿತೀಯ ಅನ್ನುವ ತಿಥಿ ಸಂಜೆ 6:59 ಜ್ಯೇಷ್ಠ ನಕ್ಷತ್ರ ಬೆಳಗ್ಗೆ 10:35 ಜ್ಯೇಷ್ಠ ನಕ್ಷತ್ರ ಇರುವ ಈ ಸಮಯದವರೆಗೂ ಕಾರ್ಯಸಿದ್ಧಿ ಮತ್ತು ಧನಕ್ಷಯ, ಹಂಗಾಗಿ ದುಡ್ಡು ಕಾಸಿನ ಕರಗೋವುದು ಅನ್ನೋ ವಿಷಯವಿದೆ. ಆದ್ದರಿಂದ ಹಣಕಾಸಿನ ವಿಷಯಕ್ಕೆ ಅದು ಸಂಬಂಧಪಡುವ ಕಾರ್ಯಗಳಿಗೆ ಶುಭವಿಲ್ಲ ಇವತ್ತು 10:36 ಆ ನಂತರ ಮೂಲ ನಕ್ಷತ್ರ ಸ್ಟಾರ್ಟ್ ಆಗಿ ನಡೀತಿದೆ. ಕೆಲವರಿಗೆ ಮೂಲ ನಕ್ಷತ್ರದಲ್ಲಿ ಮಗು ಬೇಡ ಅಂತನ್ನೋರಿಗೆ ಮಕ್ಕಳು ಮಾಡಿಸ್ಕೊಳ್ಳೋದು ಇವತ್ತು ಸರಿಯಾಗಿಲ್ಲ. ಆದರೆ ಯೋಗ ಏನೋ ಕಾರ್ಯಸಿದ್ಧಿಯು ಅಷ್ಟೊಂದು ದೋಷವೂ ಇಲ್ಲ. ಆದ್ದರಿಂದಾಗಿ ಅವರವರ ಅನುಭವದ ಪ್ರಕಾರ ಮೂಲ ನಕ್ಷತ್ರ ಬೇಡ ಅಂತ ತಿಳ್ಕೊಳ್ಳುವವರು 10:36 ಮೇಲೆ ಮಗು ಬೇಡ, ಪ್ಲಾನ್ ಮಾಡಿ ಮಾಡುವವ್ರಿಗೆ ಇದು ಮಗು ಆಚೆ ಬರೋದಕ್ಕೆ ರೆಡಿಯಾಗಿದ್ದರೆ ನಾವೇನೂ ಮಾಡೋಕ್ಕಾಗಲ್ಲ. 100% ಇವತ್ತು ಶುಭ ಸಮಯವನ್ನು ನೋಡೋಣ. ನಾವು ಏನೇ ಧನಕ್ಷಯ ಅಂತ ಇದ್ದರೂ, ಮೂಲ ನಕ್ಷತ್ರ ಅಂತ ಇದ್ದರು, ಎಮರ್ಜೆನ್ಸಿಗೆ ಸಮಯ ಬೇಕಲ್ವ. 6:46 9:03, 10:43 ಮಧ್ಯಾಹ್ನ 1:51, ಮಧ್ಯಾಹ್ನ 3:31 ಸಂಜೆ 6:34, ರಾತ್ರಿ 8:14 ರಾತ್ರಿ 12 ಗಂಟೆವರೆಗೂ, ರಾತ್ರಿ 1:46 ಬೆಳಗಿನ ಜಾವ 5:10 ಇದೆಲ್ಲ ಶುಭ ಸಮಯಗಳು. ಮಾಡಲೇಬಾರದು ಅನ್ನುವ ಕೆಟ್ಟ ಟೈಮ್ ಅಂದರೆ ದುರ್ಮುಹೂರ್ತಗಳು. ಕೆಟ್ಟ ಟೈಮು ಅಂತಂದರೆ ಫಸ್ಟ್ ನಾವು ನೋಡೋದು ಮೇಷ ಚಂದ್ರಾಷ್ಟಮ, ಅಂದರೆ ಮೇಷರಾಶಿಯವರಿಗೆ, ಅಂದರೆ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ 1ನೇ ಪಾದದವರೆಗೆ 5:53 10:36 ದೋಷವಿದೆ. ಯಾವುದನ್ನು ಪ್ರಾರಂಭ ಮಾಡಬಾರದು. ಆಮೇಲೆ ವೃಷಭ ರಾಶಿಯವರಿಗೆ ದಿನಪೂರ್ತಿ ಚಂದ್ರಾಷ್ಟಮ. ವೃಷಭ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಕೃತಿಕಾ ನಕ್ಷತ್ರದ 2, 3, 4ನೇ ಪಾದಗಳು, ರೋಹಿಣಿ ನಕ್ಷತ್ರ ಮತ್ತು ಮೃಗಶೀರ್ಷ ನಕ್ಷತ್ರದ 1, 2 ಪಾದಗಳಿಗೆ ದೋಷ ಉಂಟು. ಈಗ ಜನರಲ್ ಆಗಿ ಎಲ್ರಿಗೂ ಕೆಟ್ಟ ಟೈಮ್ ಇವತ್ತು, ಮಾಡಲೇಬಾರದು ಅಂದರೆ ಪ್ರಾರಂಭ ಮಾಡಲೇಬಾರಬಾರದು ಅನ್ನುವ ಸಮಯ. 5:53 6:44 ದುರ್ಮುಹೂರ್ತವಿದೆ. 9:05 10:41 ರಾಹು ಕಾಲವಿದೆ. ಇನ್ನು ರಾಹುಕಾಲವೇ ಮುಗಿದಿರಲ್ಲ, ಅದರಲ್ಲಿ 9:30 10:36 ಮೃತ್ಯು ಬೇರೆ ಇದೆ. ಹಾಗಾಗಿ ಇವತ್ತಿನ ರಾಹು ಕಾಲದಲ್ಲಿ ಮೃತ್ಯು ಕೂಡಿ ಬಂದಿದೆ. ಇದು ಡಬಲ್ ಅಪಾಯ. ಮಧ್ಯಾಹ್ನ 1:53 3:29 ಯಮಗಂಡ ಕಾಲವಿದೆ. ಮತ್ತು ಸಂಜೆ 6:36 8:12 PM ಅಂದರೆ ರಾತ್ರಿವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ರಾತ್ರಿ 12:02 ರಾತ್ರಿ 1:44 ಮೃತ್ಯು ಇದೆ. ಎಗೈನ್ ಮತ್ತೆ ಬೆಳಗಿನ ಜಾವ 5:12 ಮೇಲೆ 5:53 ಮೃತ್ಯು ಇದೆ. ಹಾಗಾಗಿ 100% ಒಳ್ಳೆಯದು, 100% ಕೆಟ್ಟದು ಅಂತ ನಾವು ನೋಡೋದಾಯಿತು. ಇದನ್ನು ಅವರವರು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಪೂರ್ತಿ ದಿನ ಚೆನ್ನಾಗಿದ್ದರೆ ಅದೊಂದು ವಿಷಯ. ಆದರೂ ನಾವು ಈ ವಿಷಯಗಳನ್ನ ನೋಡೋದ್ರಿಂದ ಸ್ವಲ್ಪ ಹೆಚ್ಚಿನ ಗಮನ ಕೊಡಲೇಬೇಕು. ಇವತ್ತು ಯಾವ್ಯಾವ ನಕ್ಷತ್ರಕ್ಕೆ ತಾರಾ ಮತ್ತು ಚಂದ್ರಬಲ ಇದೆ ಅಂತ ನೋಡೋಣ. ಅದರ ಮೇಲೆ ಕೆಲವು ವಿಷಯಗಳು ನೋಡೋಕ್ಕೆ ಅನುಕೂಲ ಆಗುತ್ತದೆ. ಅಶ್ವಿನಿ ನಕ್ಷತ್ರ ಮೇಷರಾಶಿ, ನಿಮಗೆ ಈ ದಿನದಲ್ಲಿ 10:36 ಖಂಡಿತವಾಗಿ ಶುಭಕರವಾಗಿದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಆ ನಂತರ ಜನ್ಮತಾರೆಯು ಕಾರ್ಯ ತಡೆ ಇರೋದರಿಂದ ಯೋಚನೆ ಮಾಡಿಕೊಳ್ಳಿ. ಆದರೂ ಪದೇ ಪದೇ ಹೇಳ್ತೀವಿ,
ಇವತ್ತು 10:36ವರೆಗೂ ಧನಕ್ಷಯ. ಹಣಕಾಸು ಸಂಬಂಧಪಡುವ ವಿಷಯಗಳು, ಬಂಡವಾಳ ಹಾಕೋದು ಪ್ರಾರಂಭ ಮಾಡುವಂಥದ್ದನ್ನು ಇವತ್ತು ಬೇಡ. ಪ್ರತಿಯೊಂದು ನಕ್ಷತ್ರದವರು, ಪ್ರತಿಯೊಂದು ರಾಶಿಯವರಿಗೂ ಸೇಮ್ ಟೈಮಲ್ಲಿ ಅವರವರ ನಕ್ಷತ್ರಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿದೆಯಾ ಅಥವಾ ಕೆಟ್ಟೋದಾಗಿದೆಯಾ ಅಂತ ನೋಡೋದೆ. ನೆಕ್ಸ್ಟ್ ನೋಡುವ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ 10:36ವರೆಗೂ ಮಿತ್ರತಾರೆ ಇದೆ. ಮಿತ್ರರಿಂದ ಸಹಾಯ ಉಂಟು. ಆರೋಗ್ಯದ ವಿಷಯ ಗಮನ ಕೊಡಲೇಬೇಕು. ಆನಂತರ ಪರಮ ಮಿತ್ರಧಾರೆ ಇದೆ. ಹಾಗಾಗಿ ದಿನಪೂರ್ತಿ ಚೆನ್ನಾಗಿದೆ. ದಿನಪೂರ್ತಿ ಚೆನ್ನಾಗಿದೆ ಅಂತ ಹೇಳಿದ್ವಿ, ಆದರೆ ಎಲ್ಲ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಿ ಅಂತ ಹೇಳ್ತಾ ಇಲ್ಲ. ಇರೋದಲ್ಲೇ ಒಳ್ಳೆಯ ಟೈಮ್, ಎಮರ್ಜೆನ್ಸಿಗೆ ಉಪಯೋಗಿಸ್ಕೊಳ್ಳಿ. ಇದು ನಿಮಗೆ ಸೇರುವಂಥದ್ದು. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ. 10:36ವರೆಗೂ ಸಮಯ ಉತ್ತಮವಾಗಿಲ್ಲ, ಎಚ್ಚರ. ಆನಂತರ ಮಿತ್ರಧಾರೆಯು ಕಾರ್ಯ ತಡೆಯು ಕೂಡಿದೆ, 50% ಚೆನ್ನಾಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ನಿಮಗೂ ಅದೇ ರೀತಿಯಲ್ಲೇ 10:36ವರೆಗೂ ಶುಭವಾಗಿಲ್ಲ. ಆನಂತರ ಮಿತ್ರಧಾರೆಯು ರೋಗವೃದ್ಧಿ ಸೇರುತ್ತದೆ. ಮಿತ್ರತ್ವದಿಂದ ಕೆಲವು ಕಾರ್ಯಗಳು ಅನುಕೂಲಕರವಾಗಿರ್ತದೆ. ರೋಗ ನಿವಾರಣ, ನೋವು ನಿವಾರಣಕ್ಕೆ ಸ್ವಲ್ಪ ಪಾರಾಯಣಗಳನ್ನು ಮಾಡ್ಕೋಬೋದು. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಅನುಕೂಲವು ಸುಖವು 10:36ವರೆಗಿದೆ. ಚೆನ್ನಾಗಿದೆಯಲ್ಲ, ಧನಕ್ಷಯ ಅಂತ ಇದೆ, ಅದೆಲ್ಲ ಕೆಲಸ ಮಾಡಲ್ವಾ ಅಂತಂದರೆ ಅದು ಕೆಲಸ ಮಾಡುತ್ತದೆ. ನಿಮಗೂ ಸ್ವಲ್ಪ ಪರವಾಗಿಲ್ಲ ಅಂತ. ಆನಂತರ 10:36ನ ಮೇಲೆ ಸಮಯ ಉತ್ತಮವಾಗಿಲ್ಲ, ಎಚ್ಚರ, ಗಮನ ಕೊಡಬೇಕಾಗ್ತದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, 10:36ವರೆಗೂ ದೋಷವಿದೆ. ಆನಂತರ ಸ್ವಲ್ಪ ಪರವಾಗಿಲ್ಲ, ಅನುಕೂಲವಾಗಿ ಆಗುತ್ತದೆ. ನಂತರ ನೋಡುವಂಥದ್ದು ಮೃಗಶೀರ್ಷ ಮಿಥುನ, 10:36ನ ಮೇಲೆ ಶುಭಕರವಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, 10:36ವರೆಗೂ ಕ್ಷೇಮವು ಶತ್ರುನಾಶವೂ ಉಂಟು, ಪರವಾಗಿಲ್ಲ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, 10:36 ಮೇಲೆ ಶುಭವಾಗಿ ಕ್ಷೇಮವಾಗಿ ಅಭಿವೃದ್ಧಿ ಕೊಡುತ್ತದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ. ಕರ್ಕಾಟಕ ರಾಶಿ 4ನೇ ಪಾದ ಅಂತಂದಾಗಲೇ ಖಂಡಿತ ನಾವು ಗಮನಿಸಬೇಕು, 10:30ವರೆಗೂ ಸರಿಯಾಗಿಲ್ಲ. ಆನಂತರ 10:30ಕ್ಕೆ ಏನಕ್ಕೆ ನಿಲ್ಲಿಸಿದ್ವಿ ಅಂದರೆ ಖಂಡಿತವಾಗಿ ಶುಭವಾಗಿಲ್ಲ. ಆನಂತರ ಕ್ಷೇಮ, ಶತ್ರುನಾಶ ಈ ಥರ ಇದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಸಂಪತ್ತು ಕಾರ್ಯ ವಿಘ್ನ 10:36ವರೆಗೂ, ಆಮೇಲೆ ಸಮಯ ಶುಭಕರವಾಗಿಲ್ಲ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, 10:36ನ ನಂತರ ಸಂಪತ್ತು ಶತ್ರುನಾಶವು ಕೂಡಿ ಬಂದಿದೆ, ಆದ್ದರಿಂದ ಶುಭವಾಗಿದೆ 10:36ನ ಮೇಲೆ. ಮಕ ನಕ್ಷತ್ರ ಸಿಂಹರಾಶಿ, 10:36ವರೆಗೂ ಸಮಯ ಪರವಾಗಿಲ್ಲ, ಆಮೇಲೆ ಯೋಚನೆ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ಪುಬ್ಬ ನಕ್ಷತ್ರ ಸಿಂಹರಾಶಿ, ಮಿತ್ರಧಾರೆಯು ಸ್ವಲ್ಪ ರೋಗ ಭಯವೂ ಉಂಟು 10:36ವರೆಗೂ ಬೆಳಗ್ಗೆ. ಆನಂತರ ಇನ್ನೂ ಚೆನ್ನಾಗಿದೆ ಸಮಯ, ಆದರೂ ಯೋಚನೆ ಮಾಡಿಕೊಳ್ಳಿ. ಯಾಕೆಂದರೆ ಇವತ್ತು ಧನಕ್ಷಯವಿದೆ. ಮೂಲ ನಕ್ಷತ್ರವಿದೆ 10:36ನ ಮೇಲೆ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, 10:36ನ ಮೇಲೆ ಮಿತ್ರತಾರೆ ಇದೆ, ಶುಭವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, 10:36ನ ಮೇಲೆ ಮಿತ್ರಧಾರೆಯು ಸ್ವಲ್ಪ ರೋಗ ಭಯವೂ ಉಂಟು. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲವಿದೆ, ಲಾಭವಿದೆ 10:36ವರೆಗೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, 10:36ನ ನಂತರ ನಿಮ್ಮ ಕಾರ್ಯಗಳಲ್ಲಿ ಅನುಕೂಲ ಉಂಟು. ಚಿತ್ತಾ ನಕ್ಷತ್ರ ತುಲಾರಾಶಿ, 10:36ನ ಮೇಲೆ ಅನುಕೂಲ, ದ್ರವ್ಯ ಲಾಭ, ಹಂಗಾಗಿ ಆ ರೀತಿಯಾಗಿ ಶುಭವಾಗಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿ, ಕ್ಷೇಮವು, ಅದೇ ಸಮಯದಲ್ಲಿ ಧನಹಾನಿಯು 10:36ವರೆಗೂ ಉಂಟು, ಆದ್ದರಿಂದ ಹೆಚ್ಚಿನ ಗಮನ. ವಿಶಾಖ ನಕ್ಷತ್ರ ತುಲಾರಾಶಿ, ವಿಪತ್ತು, ಧನಹಾನಿ ಇದೆ, 10:36ವರೆಗೂ ಸರಿಯಾಗಿಲ್ಲ. ಬೆಳಗ್ಗೆ ಡ್ಯೂಟಿ, ಬೆಳಗ್ಗೆ ಮಾರ್ಕೆಟ್ ಹೋಗೋರು, ಅಂಗಡಿಯಲ್ಲಿ ಹೋಗೋರು, ಕೆಲಸಕ್ಕೆ ಹೋಗೋರೆಲ್ಲ ಎಚ್ಚರ. ಆನಂತರ ಕ್ಷೇಮವು ಲಾಭವೂ ಇದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, 10:36ನ ಮೇಲೆ ಕ್ಷೇಮವು ಧನಹಾನಿಯೂ ಉಂಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ,
ಸಂಪತ್ತು, ಶರೀರ ಸುಖ 10:36ವರೆಗೂ. ಆನಂತರ ಉತ್ತಮವಾಗಿಲ್ಲ. ವೇಸ್ಟ್ ಖರ್ಚುಗಳು, ಗಾಯಗಳು, ಏಟುಗಳೆಲ್ಲ ಆಗೋಕ್ಕೆ ಚಾನ್ಸ್ ಇದೆ. ಹುಷಾರಾಗಿದ್ದರೆ ತಪ್ಪಬಹುದು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಜನ್ಮತಾರೆಯು ಶರೀರ ಸುಖವು 10:36ವರೆಗೂ ಪರವಾಗಿಲ್ಲ. ಆನಂತರ ಇನ್ನೂ ಚೆನ್ನಾಗಿದೆ, ಸಂಪತ್ತಿದೆ. ಆದರೂ ಕೈಯಲ್ಲಿರುವಂಥದ್ದನ್ನು ಭದ್ರವಾಗಿಟ್ಕೊಂಡ್ರೆ ಮಾತ್ರ ಇದಲ್ಲ. ಮೂಲ ನಕ್ಷತ್ರ ಧನುಸು ರಾಶಿ. 10:36ವರೆಗೂ ಶುಭಕರವಾಗಿದೆ. ಆನಂತರ ಹೇಳಿಕೊಳ್ಳುವಂತೆ ಇಲ್ಲ, ಆದರೂ ತುಂಬ ತೊಂದರೆ ಅಂತ ಏನೂ ಇಲ್ಲ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ. ಮಿತ್ರತಾರೆಯು ಸ್ವಲ್ಪ ವ್ಯಯವೂ ಇದೆ, 50% ಪರವಾಗಿಲ್ಲ. ಆನಂತರ ಇನ್ನೂ ಸಮಯ ಉತ್ತಮವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ. ಟೆನ್ಷನ್ ಉಂಟು, ವ್ಯಯವಿದೆ 10:36ವರೆಗೂ. ಆಮೇಲೆ ಇದೆಲ್ಲ ಸರಿ ಹೋಗುತ್ತದೆ. ಆದ್ದರಿಂದ ಸಮಯವನ್ನು 10:36 ಮೇಲೆ ನಿಮ್ಮ ಸಮಯ ಅಂತ ತಿಳ್ಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ಇದರಲ್ಲಿ 10:36 ಮೇಲೆ ಶುಭಕರವಾಗಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ. ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡಿ ಬರುತ್ತದೆ 10:36ವರೆಗೂ. ಧನಿಷ್ಠ ನಕ್ಷತ್ರ ಮಕರ ರಾಶಿ. 10:36 ಮೇಲೆ ಅನುಕೂಲವು, ಸ್ವಲ್ಪ ವ್ಯಯವೂ ಸೇರುತ್ತದೆ. 10:36ವರೆಗೂ ಸಮಯ ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ. ಧನಿಷ್ಠ ನಕ್ಷತ್ರ ಕುಂಭರಾಶಿ. ಖಂಡಿತವಾಗಿಯೂ 10:36 ಮೇಲೆ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ. ಶತಭಿಷ ನಕ್ಷತ್ರ ಕುಂಭರಾಶಿ. ಕ್ಷೇಮ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ಇದೆಲ್ಲ 10:36ವರೆಗಿದೆ. ಆನಂತರ ಸರಿಯಾಗಿಲ್ಲ, ಸಮಯ ಎಚ್ಚರವಾಗಿರಬೇಕಾಗ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ. ಏಟು ಗಾಯಗಳಾಗುತ್ತದೆ 10:36ವರೆಗೂ. ಆನಂತರ ಕ್ಷೇಮವು, ಇಷ್ಟಾರ್ಥ ಸಿದ್ಧಿಯೂ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ 4ನೇ ಪಾದ ಮೀನರಾಶಿ. 10:36 ಮೇಲೇ ಶುಭಕರವಾಗಿರೋದು. ಕ್ಷೇಮವು, ಉದ್ಯೋಗ ಅಭಿವೃದ್ಧಿಯೂ ಉಂಟು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ. ಸಂಪತ್ತು, ಕಾರ್ಯತಡೆ ಇಂಥದ್ದೆಲ್ಲ 10:36ವರೆಗೂ. ಹಣಕಾಸಿನ ವಿಷಯ ಅಷ್ಟು ಮೋಸ ಇಲ್ಲ, ಆದರೂ ಒಂದು ದಿನದ ವಿಷಯ ಹೇಗಿದೆ ಅಂತ ನೋಡ್ಕೋಬೇಕು. ಆಮೇಲೆ 10:36 ನಂತರ ಶುಭವಾಗಿಲ್ಲ ನಿಮಗೆ. ರೇವತಿ ನಕ್ಷತ್ರ ಮೀನರಾಶಿ. ಖಂಡಿತವಾಗಿ 10:36 ಮೇಲೆ ಶುಭಕರವಾಗಿದೆ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆ ನೋಡೋಣ. ನಮಸ್ಕಾರ.